ಈ ಎಲ್ಲ ಎಕ್ಸಸೈಸ್ಗಳನ್ನು ನೀವು 10 ಮಿನಿಟ್ಸಲ್ಲಿ ಮುಗಿಸ್ಬೋದು. ಸೊ 10 ಮಿನಿಟ್ಸಲ್ಲಿ 10 ಎಕ್ಸಸೈಸ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. Hello everyone. Welcome to Doshas and Dumbbells on the Go, where we train strong, live balanced and explore more. I am Dr. Rohini and this is Yoga series with Doshas and Dumbbells on the Go. Today we are going to learn about chair yoga. These yoga poses are very simple and beneficial for elderly people. ನೀವು ಯಾವಾಗ ಯೋಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಇಲ್ಲ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ನಿಮಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ಯೋಗ ಪೋಸಸ್ನ ನೀವು ಇನ್ಕ್ಲೂಡ್ ಮಾಡ್ಬೋದು. ನಿಮಗೆ ನೀ ಜಾಯಿಂಟ್ ಪೇನ್ ಇತ್ತು ಇಲ್ಲ ಎಕ್ಸಸೈಸ್ ಮಾಡಬೇಕಾದ್ರೆ ತುಂಬ ಕಾಲು ಪೇನ್ ಎಲ್ಲ ಬರ್ತಿದೆ ಅಂದಾಗ ಈ ಚೇರ್ ಯೋಗ ನಿಮಗೆ ಬೆನಿಫಿಟ್ಸ್ನ ಕೊಡುತ್ತೆ. ಇಫ್ ಯು ಹ್ಯಾವ್ ಎ ಸೆಡೆಂಟರಿ ಲೈಫ್ ಸ್ಟೈಲ್ ಇಲ್ಲ ಡೆಸ್ಕ್ ಜಾಬ್ ತುಂಬ ಇದ್ರೂ ಇನ್ ಬಿಟ್ವೀನ್ ಯುವರ್ ಡೆಸ್ಕ್ ಜಾಬ್ಸ್ ನೀವು ಈ ಯೋಗ ಪೋಸಸ್ನ ಮಾಡ್ತಿದ್ರೆ ಯು ವಿಲ್ ನಾಟ್ ಸ್ಟ್ರೇನ್ ಯುವರ್ ಬಾಡಿ ದಟ್ ಮಚ್. ಟುಡೇ ಐ ಹ್ಯಾವ್ ಮೈ ಮದರ್ ಇನ್ ಲಾ ವಿತ್ ಮೀ. ನಾನು ಇವಾಗ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಿರ್ತೀನಿ, ಅವರು ಡೆಮಾನ್ಸ್ಟ್ರೇಟ್ ಮಾಡ್ತಿರ್ತಾರೆ ವಿತ್ ಇನ್ಸ್ಟ್ರಕ್ಷನ್ಸ್. ಏನಕ್ಕೆ ಅವ್ರನ್ನ ಚೂಸ್ ಮಾಡಿದ್ದೀನಿ, ನಾನು ಮಾಡ್ತಿದ್ರೆ ನಿಮಗೆ ಡೌಟ್ ಆಗ್ಬೋದು ಬರೀ ನನ್ನ ಏಜ್ ಗ್ರೂಪ್ ಅವ್ರು ಅಷ್ಟೇ ಮಾಡ್ಬೋದು ಅಂತ. ಅವರನ್ನು ಚೂಸ್ ಮಾಡಿರೋ ರೀಸನ್ ಇಸ್ ಬಿಕಾಸ್ ಎಲ್ಲ ಏಜ್ ಗ್ರೂಪ್ ಅವರು ಇದನ್ನು ಮಾಡ್ಬೋದು. ಎಸ್ಪೆಷಲಿ ವಯಸ್ಸಾಗಿರೋರು ಈ ವಿಡಿಯೋಗೆ ತುಂಬ ರಿಲೇಟ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಅತ್ತೆನ ಚೂಸ್ ಮಾಡಿರೋದು. ಈ ಎಲ್ಲ ಎಕ್ಸಸೈಸ್ಗಳನ್ನು ನೀವು 10 ಮಿನಿಟ್ಸಲ್ಲಿ ಮುಗಿಸ್ಬೋದು. ಸೊ 10 ಮಿನಿಟ್ಸಲ್ಲಿ 10 ಎಕ್ಸಸೈಸ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಎಷ್ಟು ಫ್ರೀಕ್ವೆಂಟಾಗಿ ನೀವು ಇದನ್ನು ರಿಪೀಟ್ ಮಾಡ್ಬೋದು. ಎವ್ರಿ 3 to 4 hours 10 ಮಿನಿಟ್ಸ್ ನೀವು ಈ ಎಲ್ಲ ಎಕ್ಸಸೈಸನ್ನು ಮಾಡ್ತಾ ಇರಬಹುದು. ನೀವು ಚೇರ್ ಯೋಗ ಮಾಡ್ತಿರ್ಬೇಕಾದ್ರೆ ಚೇರ್ ಯಾವ ಥರದ್ದು ತೊಗೊಳ್ಬೇಕು, ನೀವು ಕೂತಾಗ ನಿಮ್ಮ ಪಾದಗಳು ಕ್ಲೀನಾಗಿ ನೆಲಕ್ಕೆ ತಾಗಬೇಕು ಆ್ಯಂಡ್ ಆಲ್ಸೋ ಕಾಲು 90 ಡಿಗ್ರಿಯಲ್ಲಿ ಇರಬೇಕು. ಇವಾಗ ಕುತ್ಕೊಂಡಾಗ ನಿಮ್ಮ ಬ್ಯಾಕ್ ಸ್ಟ್ರೇಟಾಗಿ ಇರಬೇಕು, ಬೆನ್ನನ್ನು ಬಗ್ಸಿ ಇಡಬೇಡಿ. ಇವಾಗ ಫಸ್ಟ್ ಎಕ್ಸಸೈಸಿಂದ ಶುರು ಮಾಡೋಣ. ಫಸ್ಟ್ ಎಕ್ಸಸೈಸ್ ಇಸ್ ನೆಕ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್. ಇವಾಗ ನೆಕ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡೋದಕ್ಕೆ ಫಸ್ಟು ನಿಮ್ಮ ಚಿನ್ನನ್ನು ಚೆಸ್ಟಿಗೆ ತಾಗಿಸ್ಬೇಕು. ಅದಾದಮೇಲೆ ಉಸಿರನ್ನ ಒಳಗೆ ಎತ್ಕೊಳ್ತಾ ನಿಧಾನಕ್ಕೆ ನಿಮ್ಮ ಕತ್ತನ್ನ ಮೇಲ್ ಮಾಡಬೇಕು, ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ನಿಮ್ಮ ಕತ್ತನ್ನ ಕೆಳಗೆ ಬಗ್ಗಿಸ್ಬೇಕು. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡಬೇಕಾಗತ್ತೆ. ಸೊ ವಿಲ್ ಲರ್ನ್ ದಿ ಡೆಮಾನ್ಸ್ಟ್ರೇಷನ್. ಇವಾಗ ನಿಧಾನಕ್ಕೆ ನಿಮ್ಮ ಚಿನ್ನನ್ನು ಚೆಸ್ಟಿಗೆ ತಾಗಿಸಿ. ಇವಾಗ ಉಸಿರು ಎಳ್ಕೊಳ್ತಾ ನಿಮ್ಮ ಕತ್ತನ್ನು ಮೇಲ್ ಮಾಡಿ, ಹಾಗೆ ಉಸಿರು ಬಿಡ್ತಾ ನಿಮ್ಮ ಕತ್ತನ್ನು ಕೆಳಗೆ ಮಾಡಿ. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಇದರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ಇಫ್ ಯು ಆರ್ ಅ ಪರ್ಸನ್ ಹೂ ಆರ್ ಲುಕಿಂಗ್ ಎಟ್ ಯುವರ್ ಫೋನ್ ತುಂಬ ಹೊತ್ತು ಇಲ್ಲ ಸ್ಕ್ರೀನ್ ನೋಡ್ತಿದ್ದೀರಾ, ಲ್ಯಾಪ್ಟಾಪ್ಸ್ನ ತುಂಬ ಹೊತ್ತು ನೋಡ್ತಿದ್ದೀರಾ ಅಂದಾಗ ನಿಮ್ಮ ಕತ್ತು ಸ್ಟಿಫ್ ಆಗಿರುತ್ತೆ. ಸೊ ಆ ಸ್ಟಿಫ್ನೆಸ್ನ ಕಡಿಮೆ ಮಾಡೋಕ್ಕೆ ಇಲ್ಲ ಕತ್ತು ಪೇನ್ ಏನಾದ್ರು ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಸೆಕೆಂಡ್ ಎಕ್ಸಸೈಸ್ ನೆಕ್ ರೊಟೇಷನ್. ನೆಕ್ ರೊಟೇಷನ್ನ ಕ್ಲಾಕ್ವೈಸ್ ಮತ್ತು ಆ್ಯಂಟಿ ಕ್ಲಾಕ್ವೈಸ್ ಎರಡೂ ಡೈರೆಕ್ಷನಲ್ಲಿ 10 ಟೈಮ್ಸ್ ರಿಪೀಟ್ ಮಾಡಬೇಕು. ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಚಿನ್ನನ್ನು ನಿಮ್ಮ ಚೆಸ್ಟಿಗೆ ತಾಗಿಸ್ಬೇಕು. ಅದಾದಮೇಲೆ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಕ್ಲಾಕ್ವೈಸ್ ರೊಟೇಟ್ ಮಾಡಿ ಸ್ಲೋ ಆಗಿ ಎಕ್ಸೇಲ್ ಮಾಡಬೇಕು. ಇದನ್ನು 10 ರೌಂಡ್ಸ್ ರಿಪೀಟ್ ಮಾಡ್ತೀರಾ. ಅದಾದಮೇಲೆ ಚಿನ್ನನ ಚೆಸ್ಟಿಗೆ ಮತ್ತೆ ಟಚ್ ಮಾಡಿ ಆ್ಯಂಟಿ ಕ್ಲಾಕ್ವೈಸ್ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಸ್ಲೋ ಆಗಿ ಎಕ್ಸೇಲ್ ಮಾಡಬೇಕು. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಸ್ಲೋ ಆಗಿ ನಿಮ್ಮ ಚಿನ್ನ ಟಚ್ ಮಾಡಿ ನೆಕ್ಕಿಗೆ ಚೆಸ್ಟಿಗೆ ಕ್ಲಾಕ್ವೈಸ್ ರೊಟೇಷನ್ ಮಾಡ್ತಾ ಇನ್ಹೇಲ್ ಮಾಡಿ ಮತ್ತು ಎಕ್ಸೇಲ್ ಮಾಡಿ ಇದು ಮಾಡಿ 10 ಟೈಮ್ಸ್ ಇದನ್ನು ರಿಪೀಟ್ ಮಾಡಬೇಕು. ಸೊ ಇದನ್ನು ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಸ್ಟಿಫ್ ನೆಕ್ ಇದ್ದಾಗ ಇಲ್ಲ ನೆಕ್ ಪೇನ್ ಇದ್ದಾಗ ನೆಕ್ ಮೂವ್ಮೆಂಟ್ಸ್ ರಿಸ್ಟ್ರಿಕ್ಟ್ ಆಗಿರುತ್ತೆ. ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ರೊಟೇಟ್ ಮಾಡೋದ್ರಿಂದ ಎಲ್ಲ ಡೈರೆಕ್ಷನಲ್ಲೂ ನಿಮ್ಮ ನೆಕ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಆ್ಯಂಡ್ ನಿಮ್ಮ ನೆಕ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ ಮೂವ್ಮೆಂಟ್ನ ಇಂಪ್ರೂವ್ ಮಾಡುತ್ತೆ. ಥರ್ಡ್ ಎಕ್ಸಸೈಸ್ ಶೋಲ್ಡರ್ ರೊಟೇಷನ್. ಶೋಲ್ಡರ್ ರೊಟೇಷನ್ ಮಾಡೋಕ್ಕೆ ನಿಮ್ಮ ಎಲ್ಬೋನ ಫೋಲ್ಡ್ ಮಾಡಿ ನಿಮ್ಮ ಪಾಮ್ಸ್ನ ಶೋಲ್ಡರ್ ಮೇಲೆ ಇಡಬೇಕು. ಶೋಲ್ಡರ್ಸ್ನ 10 ಟೈಮ್ಸ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ರೊಟೇಟ್ ಮಾಡಬೇಕು ಆ್ಯಂಡ್ ಬ್ರೀದಿಂಗ್ ಹ್ಯಾಸ್ ಟು ಬಿ ಸ್ಲೋ. ಸೊ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಕೈ ಮೇಲೆ ಎತ್ತಿ. ಓಕೆ, ಇವಾಗ ಸ್ಲೋಲಿ ನಿಮ್ಮ ಶೋಲ್ಡರ್ಸ್ನ ಮುಂದೆ ರೊಟೇಟ್ ಮಾಡಿ. ಈ ಎಕ್ಸಸೈಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ,
ಒಂದು, ನೀವು ಕೂತಿರಬೇಕಾದ್ರೆ ನೀವು ನಿಮ್ಮ ಶೋಲ್ಡರ್ಸ್ನ ತುಂಬ ಫಾರ್ವರ್ಡಾಗಿ ರೊಟೇಟ್ ಮಾಡಿರ್ತೀರ, ಇಲ್ಲ ನಿಮ್ಮ ಪೋಶ್ಚರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದಾಗ ನಿಮಗೆ ಶೋಲ್ಡರ್ ಪೇನ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಶೋಲ್ಡರ್ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗಿರ್ಬೋದು. ಆ ಟೈಮಲ್ಲಿ ನೀವು ಈ ಶೋಲ್ಡರ್ ರೊಟೇಷನ್ ಮಾಡೋದ್ರಿಂದ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಆ್ಯಂಡ್ ಜಾಯಿಂಟ್ ಮೊಬಿಲಿಟಿನೂ ಇಂಪ್ರೂವ್ ಆಗುತ್ತೆ. ಫೋರ್ತ್ ಎಕ್ಸಸೈಸ್ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಮಾಡೋದು. ಇದನ್ನು ಹೇಗೆ ಮಾಡೋದು ಅಂದರೆ, ನಿಮ್ಮ ಎರಡೂ ಕೈನ ಮುಂದೆ ತಂದು ಪಾಮ್ಸ್ನ ಎರಡು ಟಚ್ ಮಾಡಬೇಕು. ನಿಧಾನಕ್ಕೆ ಉಸಿರನ್ನ ತಗೊಳ್ತಾ ಎರಡೂ ಕೈನ ಸೆಪ್ರೇಟ್ ಮಾಡಿ ನಿಮ್ಮ ಚೆಸ್ಟ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಹಾಗೆ ಉಸಿರು ಬಿಡ್ತಾ ಎರಡೂ ಕೈನ ಒಟ್ಟಿಗೆ ತರಿಸ್ಬೇಕು. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ನಿಮ್ಮ ಕೈನ ಮುಂದೆ ತೊಗೊಂಡು ಬನ್ನಿ, ಎರಡೂ ಕೈ ಕೂಡಿಸಿ. ಇವಾಗ ನಿಧಾನಕ್ಕೆ ಉಸಿರು ಎಳ್ಕೊಳ್ತಾ ಕೈ ಎರಡು ಸ್ಟ್ರೆಚ್ ಮಾಡಿ. ಉಸಿರು ಒಳಗಡೆ ತಗೊಳ್ತಾ ಹೊರಗಡೆ ಬಿಡ್ತಾ ಕೈನ ಮುಂದೆ ಮಾಡಿ. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಇದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ಒಂದು, ನೀವು ಕೈನ ಫುಲ್ಲು ಸ್ಟ್ರೆಚ್ ಮಾಡಿದಾಗ ನಿಮ್ಮ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ನಿಮ್ಮ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಆಲ್ಸೋ ಲಂಗ್ ಕೆಪಾಸಿಟಿ ಇದರಿಂದ ಇಂಪ್ರೂವ್ ಆಗುತ್ತೆ. ಫಿಫ್ತ್ ಎಕ್ಸಸೈಸ್ ಹ್ಯಾಂಡ್ ಸ್ಟ್ರೆಚ್ ಎಕ್ಸಸೈಸ್. ಈ ಎಕ್ಸಸೈಸ್ ಮಾಡಬೇಕಾದ್ರೆ ಎರಡೂ ಹ್ಯಾಂಡ್ಸ್ನ ಕೂಡಿಸಿ ಫಿಂಗರ್ಸ್ನ ಇಂಟರ್ಲಾಕ್ ಮಾಡ್ತೀರಾ. ಇದನ್ನು ಚೆಸ್ಟ್ ಹತ್ರ ಇಟ್ಕೊಂಡು ಸ್ಲೋ ಆಗಿ ಉಸಿರು ತಗೊಳ್ತಾ ಹ್ಯಾಂಡ್ಸ್ನ ಮೇಲೆ ಸ್ಟ್ರೆಚ್ ಮಾಡ್ತೀರಾ. ಉಸಿರು ಬಿಡ್ತಾ ವಾಪಸ್ ಅದೇ ಪೊಸಿಷನ್ನಿಗೆ ನಿಮ್ಮ ಹ್ಯಾಂಡ್ಸ್ನ ತೊಗೊಂಡು ಬರಬೇಕು. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ಕಲ್ತ್ಕೊಳ್ಳೋಣ. ನಿಮ್ಮ ಫಿಂಗರ್ಸ್ನ ಇಂಟರ್ಲಾಕ್ ಮಾಡಿ ಚೆಸ್ಟ್ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಉಸಿರು ತಗೊಳ್ತಾ ಹ್ಯಾಂಡ್ಸ್ನ ಮೇಲೆ ಸ್ಟ್ರೆಚ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ತೀರಾ. ನಿಧಾನಕ್ಕೆ ಉಸಿರು ಬಿಡ್ತಾ ಹ್ಯಾಂಡ್ಸ್ನ ವಾಪಸ್ ತೊಗೊಂಡು ಬಂದು ಚೆಸ್ಟ್ ಮೇಲೆ ಇಡಿ. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ಒಂದು, ನೀವು ಕೂತಿರಬೇಕಾದ್ರೆ ಬೆನ್ನಿಗೆ ತುಂಬ ಪ್ರೆಷರ್ ಬಿದ್ದಿರುತ್ತೆ, ಸ್ಪೈನಲ್ ಕಾಲಮ್ ಕಂಪ್ರೆಸ್ ಆಗಿರ್ಬೋದು. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸ್ಪೈನಲ್ ಕಾಲಮ್ ಏನಿರುತ್ತೆ ಅದು ಎಕ್ಸ್ಟೆಂಡ್ ಆಗುತ್ತೆ, ಆ ಕಂಪ್ರೆಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಪೇನ್ ರಿಲೀಫ್ ಸಿಗುತ್ತೆ. ಸಿಕ್ಸ್ತ್ ಎಕ್ಸಸೈಸ್ ಸ್ಪೈನಲ್ ಟ್ವಿಸ್ಟ್. ಇದನ್ನು ಮಾಡ್ತಿರ್ಬೇಕಾದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ನ ರೈಟ್ ಥೈ ಮೇಲೆ ಪ್ಲೇಸ್ ಮಾಡ್ತೀರಾ ಆ್ಯಂಡ್ ರೈಟ್ ಹ್ಯಾಂಡ್ನ ಹಿಂದಗಡೆ ಚೇರ್ ಮೇಲೆ ಪ್ಲೇಸ್ ಮಾಡಿ ಸ್ಲೋಲಿ ರೈಟ್ ಸೈಡ್ ಟ್ವಿಸ್ಟ್ ಆಗಬೇಕು. ಇದನ್ನು ಮಾಡ್ತಿರ್ಬೇಕಾದ್ರೆ ನೀವು ಎಕ್ಸ್ಹೇಲ್ ಮಾಡಬೇಕು ಆ್ಯಂಡ್ ವಾಪಸ್ ಬರಬೇಕಾದ್ರೆ ಇನ್ಹೇಲ್ ಮಾಡ್ತಾ ವಾಪಸ್ ಬರ್ತೀರಾ. ಸೇಮ್ ಥಿಂಗ್ ಲೆಫ್ಟ್ ಸೈಡ್ ರಿಪೀಟ್ ಮಾಡ್ತೀರಾ. ರೈಟ್ ಹ್ಯಾಂಡ್ನ ಲೆಫ್ಟ್ ಥೈ ಮೇಲೆ ಪ್ಲೇಸ್ ಮಾಡಿ, ಲೆಫ್ಟ್ ಹ್ಯಾಂಡ್ನ ಹಿಂದಗಡೆ ಚೇರ್ ಮೇಲೆ ಪ್ಲೇಸ್ ಮಾಡಿ ಸ್ಲೋ ಆಗಿ ಲೆಫ್ಟ್ ಸೈಡ್ ಟ್ವಿಸ್ಟ್ ಮಾಡಬೇಕು. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡಬೇಕು. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕಲ್ತ್ಕೊಳ್ಳೋಣ. ನಿಮ್ಮ ಲೆಫ್ಟ್ ಹ್ಯಾಂಡ್ನ ರೈಟ್ ಥೈ ಮೇಲೆ ಪ್ಲೇಸ್ ಮಾಡಿ, ರೈಟ್ ಹ್ಯಾಂಡ್ನ ಹಿಂದೆ ಚೇರ್ ಮೇಲೆ ಪ್ಲೇಸ್ ಮಾಡಿ ಸ್ಲೋ ಆಗಿ ರೈಟ್ ಸೈಡ್ ಟ್ವಿಸ್ಟ್ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ಸ್ಲೋ ಆಗಿ ಟ್ವಿಸ್ಟ್ ಆಗಿ ಹಾಗೆ ಉಸಿರನ್ನ ಒಳಗೆ ತೊಗೊಳ್ತಾ ಸ್ಟ್ರೇಟ್ ಬನ್ನಿ. ಇವಾಗ ಸೇಮ್ ಥಿಂಗ್ ಲೆಫ್ಟ್ ಸೈಡಲ್ಲಿ ರಿಪೀಟ್ ಮಾಡ್ತೀರಾ. ರೈಟ್ ಹ್ಯಾಂಡ್ನ ಲೆಫ್ಟ್ ಥೈ ಮೇಲೆ ಇಟ್ಟು ಲೆಫ್ಟ್ ಹ್ಯಾಂಡ್ನ ಹಿಂದೆ ಚೇರಿಗೆ ತೊಗೊಂಡು ಟ್ವಿಸ್ಟ್ ಮಾಡಬೇಕು. ಹಾಗೆ ಸ್ಟ್ರೇಟ್ ಹೋಗ್ತೀರಾ. ಇದನ್ನು 10 ಟೈಮ್ಸ್ ರಿಪೀಟ್ ಮಾಡಬೇಕು ನೀವು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಇವಾಗ ನಿಮ್ಮ ಲೋವರ್ ಬ್ಯಾಕ್ ತುಂಬ ಸ್ಟಿಫ್ ಇತ್ತು, ತುಂಬ ಹೊತ್ತು ಕುತ್ಕೊಂಡಿರೋದ್ರಿಂದ ಆವಾಗ ನಿಮ್ಮ ಸ್ಪೈನ್ ಏನಿರುತ್ತೆ ಅದು ಸ್ಟ್ರೆಚ್ ಆಗುತ್ತೆ ಆ್ಯಂಡ್ ನಿಮ್ಮ ಬ್ಯಾಕ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಸ್ಪೈನ್ ಪಕ್ಕ ಪ್ಯಾರಾಸ್ಪೈನಸ್ ಮಸಲ್ಸ್ ಅಂತ ಇರುತ್ತೆ, ಅದರದ್ದು ಸ್ಟಿಫ್ನೆಸ್ ಇದ್ದರೂ ಈ ಎಕ್ಸಸೈಸಿಂದ ಕಡಿಮೆ ಆಗುತ್ತೆ. ಸೆವೆಂತ್ ಎಕ್ಸಸೈಸ್ ಫಾರ್ವರ್ಡ್ ಬೆಂಡ್. ಈ ಎಕ್ಸಸೈಸ್ನ ಮಾಡಬೇಕಾದ್ರೆ ನಿಮ್ಮ ಎರಡೂ ಕೈನ ಮೇಲುಗಡೆ ಸ್ಟ್ರೆಚ್ ಮಾಡ್ತೀರಾ. ನಿಧಾನಕ್ಕೆ ಉಸಿರು ಎಳ್ಕೊಳ್ತಾ ಉಸಿರನ್ನ ಬಿಡ್ತಾ ನಿಮ್ಮ ಹಿಪ್ ಜಾಯಿಂಟಿಂದ ಕೆಳಗಡೆ ಬೆಂಡ್ ಆಗಬೇಕು. ನಿಮ್ಮ ಪಾಮ್ಸ್ ನೆಲಕ್ಕೆ ಟಚ್ ಆಗಬೇಕು. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕಲ್ತ್ಕೊಳ್ಳೋಣ. ನಿಧಾನಕ್ಕೆ ನಿಮ್ಮ ಎರಡೂ ಕೈನ ಮೇಲೆತ್ತಿ ಉಸಿರನ್ನ ಒಳಗೆ ತೊಗೊಳ್ಳಿ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಹಿಪ್ ಜಾಯಿಂಟಿಂದ ಬೆಂಡ್ ಆಗಿ ಕೈನ ನೆಲಕ್ಕೆ ಟಚ್ ಮಾಡಿ. ಉಸಿರನ್ನ ಒಳಗೆ ಎತ್ಕೊಳ್ತಾ ಮೇಲೆ ಬನ್ನಿ. ಇದನ್ನು 10 ಟೈಮ್ಸ್ ರಿಪೀಟ್ ಮಾಡಬೇಕು. ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ನಿಮ್ಮ ಪೂರ್ತಿ ಸ್ಪೈನ್ ಏನಿದೆ ಬೆನ್ನಿನ ಭಾಗ ಪೂರ್ತಿ ಸ್ಟ್ರೆಚ್ ಆಗುತ್ತೆ. ಸ್ಟಿಫ್ನೆಸ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ತುಂಬ ಹೊತ್ತು ಕುತ್ಕೊಳ್ಳೋದ್ರಿಂದ ಪಾಶ್ಚರ್ ಚೇಂಜಸ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಇಲ್ಲ ಅದರಿಂದ ನಿಮ್ಗೇನಾದರೂ ಪೇನ್ ಆಗ್ತಿದ್ರೆ ನೀವು ಈ ಎಕ್ಸಸೈಸ್ನ ಮಾಡಬಹುದು. 8th ಎಕ್ಸಸೈಸ್ ನೀ ಎಕ್ಸ್ಟೆನ್ಷನ್ ಆ್ಯಂಡ್ ಫ್ಲೆಕ್ಷನ್. ಇದನ್ನು ಮಾಡಬೇಕಾದ್ರೆ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಥೈಸ್ಗೆ ಸಪೋರ್ಟ್ನ ಕೊಡ್ತೀರಾ. ನಿಧಾನಕ್ಕೆ ಕಾಲನ್ನ ಚೂರು ಮೇಲೆ ಎತ್ತಿ ನಿಮ್ಮ ನೀಸಿಂದ ಮುಂದೆ ಕಾಲನ್ನ ಮಾಡಿ ಉಸಿರನ್ನ ಒಳಗೆ ತಗೊಳ್ತೀರಾ. ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ನೀಸ್ನ ಹಿಂದೆ ಫ್ಲೆಕ್ಸ್ ಮಾಡ್ತೀರಾ. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕಲ್ತ್ಕೊಳ್ಳೋಣ. ನಿಮ್ಮ ಎರಡೂ ಕೈಗಳಿಂದ
ರೈಟ್ ಥೈನ ಹಿಡ್ಕೊಳ್ಳಿ ಕೆಳಭಾಗದಲ್ಲಿ, ಎರಡು ಕೈ ರೈಟ್ ಥೈ. ನಿಧಾನಕ್ಕೆ ಚೂರು ಕಾಲನ್ನ ಮೇಲೆತ್ತಿ ನೆಲದಿಂದ ಸ್ಲೋ ಆಗಿ ಕಾಲನ್ನ ಮುಂದೆ ಮಾಡಿ ಉಸಿರು ಒಳಗೆ ತಗೊಳ್ಳಿ. ಹಿಂದೆ ಮಾಡ್ತಾ ಉಸಿರನ್ನ ಹೊರಗೆ ಬಿಡಿ. ಈ ಎಕ್ಸಸೈಸ್ನ ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಇದರಿಂದ ಏನಾಗುತ್ತೆ, ತುಂಬ ಹೊತ್ತು ನೀವು ಕುತ್ಕೊಂಡಿದ್ದಾಗ ನೀ ತುಂಬ ಸ್ಟಿಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ನೀ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಮತ್ತು ನೀ ಜಾಯಿಂಟ್ದು ಮೊಬಿಲಿಟಿ ಮತ್ತು ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಬರುತ್ತೆ. 9th ಎಕ್ಸಸೈಸ್, ಆ್ಯಂಕಲ್ ರೊಟೇಷನ್. ಈ ಎಕ್ಸಸೈಸ್ನ ಮಾಡ್ತಿರ್ಬೇಕಾದ್ರೆ ನಿಧಾನಕ್ಕೆ ನಿಮ್ಮ ಕಾಲನ್ನ ಚೂರು ಮುಂದೆ ಎಕ್ಸ್ಟೆಂಡ್ ಮಾಡಿಕೊಂಡು ನಿಮ್ಮ ಆ್ಯಂಕಲ್ನ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ನೀವು ಇದನ್ನು ರಿಪೀಟ್ ಮಾಡ್ತೀರಾ. ಎರಡೂ ಆ್ಯಂಕಲ್ನ ಮಾಡಬೇಕಾಗತ್ತೆ. ಸೊ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕಲ್ತ್ಕೊಳ್ಳೋಣ. ನಿಮ್ಮ ರೈಟ್ ಲೆಗ್ನ ಮುಂದೆ ಎಕ್ಸ್ಟೆಂಡ್ ಮಾಡಿ ಸ್ಲೋ ಆಗಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ, 10 ಟೈಮ್ಸ್ ರೊಟೇಟ್ ಮಾಡಿ, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಇದನ್ನು ನೀವು ಎರಡೂ ಕಾಲಲ್ಲಿ ರಿಪೀಟ್ ಮಾಡಬೇಕು. ಇದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಆ್ಯಂಕಲ್ ಜಾಯಿಂಟ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ, ಜಾಯಿಂಟ್ದು ಸ್ಟ್ರೆಂಥನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಆ್ಯಂಕಲ್ ಜಾಯಿಂಟ್ ಮೇಲೆ ತುಂಬ ಪ್ರೆಷರ್ ಏನಾದರೂ ಬಿದ್ದಿದ್ರೆ ಆ ಪೇನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. 10th ಎಕ್ಸಸೈಸ್, ಕಾಫ್ ರೇಸಸ್. ಇದನ್ನು ಹೇಗೆ ಮಾಡೋದು ಅಂದರೆ, ನಿಮ್ಮ ಎರಡೂ ಪಾದಗಳನ್ನು ನಿಧಾನಕ್ಕೆ ನೆಲದ ಮೇಲೆ ಕರೆಕ್ಟಾಗಿ ಊರಿ ನಿಮ್ಮ ಹೀಲ್ಸ್ನ ಮೇಲೆ ಎತ್ತಬೇಕು. ಟೋಸ್ ಎರಡು ನೆಲದ ಮೇಲೆ ಇರಬೇಕು. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕಲ್ತ್ಕೊಳ್ಳೋಣ. ನಿಮ್ಮ ಎರಡೂ ಕಾಲನ್ನ ನೆಲದ ಮೇಲೆ ಊರಿ ನಿಧಾನಕ್ಕೆ ಬರೀ ಹೀಲ್ಸ್ ಅಷ್ಟೇ ರೇಸ್ ಮಾಡ್ತೀರಾ. ಹಾಗೆ ನಿಧಾನಕ್ಕೆ ಹೀಲ್ಸ್ನ ಕೆಳಗೆ ನೆಲಕ್ಕೆ ಟಚ್ ಮಾಡಬೇಕು. ಇದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾಫ್ ಮಸಲ್ ಸ್ಟ್ರೆಂಥನಿಂಗ್ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಕಾಲಿಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ವೆರಿಕೋಸ್ ವೇನ್ ಏನಾದರೂ ಆಗೋ ಚಾನ್ಸಸ್ ಇದ್ದರೆ ಆ ಚಾನ್ಸಸ್ ಕಡಿಮೆ ಆಗುತ್ತೆ. In the upcoming videos, we will be coming up with simple home workouts, yogas and strength training to improve your overall health. If you found this video informative, you have to do 3 things now. 1. Like the video and subscribe to our channel so that it will motivate us to do more informative content like this. 2. Comment one thing that you've liked or disliked in this video so that it will help us improve. And 3. Share this video with your loved ones so that they can improve their health. This is Yoga with Doshas and Dumbbells on the Go. See you in the next video. Until then, train strong, live balanced and explore more. This is Dr. Rohini signing off.